ಹಾಯ್ ಹಲೋ. ಇನ್ನೂ ಯಾರಿಗೆ ಪ್ರಿನ್ಸ್ ಕಟ್ ಅನ್ನೋದು ಅರ್ಥ ಆಗಿಲ್ಲ, ಎಷ್ಟೇ ಸ್ಟಿಚ್ ಮಾಡಿದ್ರು ಸರಿಯಾಗಿ ಬರ್ತಿಲ್ಲ ಅನ್ನೋರು ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಯಾಕಂದರೆ ತುಂಬಾ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಕಟ್ಟಿಂಗ್ ನೋಡಿದ್ರೆ ನೀವು 100% ಪ್ರಿನ್ಸ್ ಕಟ್ ಕಲಿತೀರಾ. ಹಾಗೆ ಪ್ರಿನ್ಸ್ ಕಟ್ ಹೊಲಿಯುವಂಥ ಟೈಲರ್ ಸಹ ಆಗ್ತೀರಾ. ಹಾಗೆ ಅಮೌಂಟ್ ಸಹ ಜಾಸ್ತಿ ತೊಗೋಬೋದು. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರಿನ್ಸ್ ಕಟ್ಟಲ್ಲಿ ನಾವು ಏನೆಲ್ಲ ಟಿಪ್ಸನ್ನು ಬಳಸಬೇಕು, ಹಾಗೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ಹಾಗೆ ಸಖತ್ತಾಗಿರುವಂತಹ ಒಂದು 5-6 ಟಿಪ್ಸನ್ನು ನಾನು ಪ್ರಿನ್ಸ್ ಕಟ್ ಬ್ಲೌಸ್ಗೆ ಕೊಟ್ಟಿದ್ದೀನಿ. ಈ ನೀವು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದ್ರೆ 100% ಪ್ರಿನ್ಸ್ ಕಟ್ಟನ್ನು ಕಟಿಂಗ್ ಮಾಡ್ತೀರಾ. ಹಾಗೆ ಸ್ಟಿಚಿಂಗ್ ಮಾಡುವಂಥ ಧೈರ್ಯನೂ ಬರುತ್ತೆ. ತುಂಬಾ ಫಾರ್ಮುಲಾಗಳನ್ನು ಇದರಲ್ಲಿ ಬಳಸಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಸೂಪರಾಗಿ ಬರುವಂತಹ ಪ್ರಿನ್ಸ್ ಕಟ್ ಬ್ಲೌಸು ತುಂಬಾ ಫಾರ್ಮುಲಾಗಳು ಇದರಲ್ಲಿದೆ. ಹಾಗೆಯೇ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಎಷ್ಟೆಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ. ಪ್ರಿನ್ಸ್ ಕಟ್ಟಲ್ಲಿ ನಾರ್ಮಲ್ ಬ್ಲೌಸ್ ಹೊಲಿತಿದ್ದೀರಾ ಅಂದರೆ ಪ್ರಿನ್ಸ್ ಕಟ್ ಹೊಲಿಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸೇವ್ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗೆಲ್ಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಮತ್ತೆ ಪ್ರಿನ್ಸ್ ಕಟ್ಟನ್ನು ಕಲಿಯೋಣ. ಆದರೆ ಇದು ತುಂಬಾ ಸ್ಮಾಲ್ ಸೈಜ್ ಪ್ರಿನ್ಸ್ ಕಟ್ಟು, ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೊಬೋದು, ಕಟ್ಟಿಂಗ್ ಮಾಡ್ಕೊಬೋದು. ಇವತ್ತು ಬಂದು ಪ್ರಿನ್ಸ್ ಕಟ್ ಮಾಡೋದಕ್ಕೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಹಾಗೆಯೇ ಈಗ ತುಂಬ ಟ್ರೆಂಡ್ ಆಗಿರೋದು ಪ್ರಿನ್ಸ್ ಕಟ್ಟು. ಇವತ್ತು ನಾನು ಪ್ರಿನ್ಸ್ ಕಟ್ಟು ಹೇಗೆ ಈಸಿಯಾಗಿ ಕಟ್ ಮಾಡ್ಕೊಬೇಕು, ಟೈಲರಿಂಗ್ ಗೊತ್ತಿಲ್ಲದವರು ಪ್ರಿನ್ಸ್ ಕಟ್ಟನ್ನು ಹೇಗೆ ಚೆನ್ನಾಗಿ ಹೊಲಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಇದು ಅಳತೆ ಬ್ಲೌಸ್ ಆಗಿರುತ್ತೆ. ತುಂಬ ಚಿಕ್ಕ ಸೈಜ್ ಅಳತೆ ಬ್ಲೌಸ್ ಆಗಿರುತ್ತೆ. ತುಂಬ ಚಿಕ್ಕ ಸೈಜ್ ಅಳತೆ ಬ್ಲೌಸಲ್ಲಿ ಪ್ರಿನ್ಸ್ ಕಟ್ ಮಾಡೋದಕ್ಕೆ ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ. ಅದು ಯಾವ ಥರ ಹಿಡ್ಕೊಬೇಕು, ಮಾರ್ಕು ಏನು ಮಾಡಬೇಕು ಅಂತೇಳಿ ಗೊತ್ತಾಗೋಲ್ಲ. ಈಗ ಹೊಸದಾಗಿ ಟ್ರೆಂಡಿಂಗ್ ಬರ್ತಾ ಇರೋ ಬ್ಲೌಸ್ಗಳನ್ನು ಕಟ್ ಮಾಡೋದಕ್ಕೆ, ಸ್ಟಿಚ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ತುಂಬ ಈಸಿಯಾಗಿ ಪ್ರಿನ್ಸ್ ಕಟ್ಟನ್ನ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು, ಮತ್ತು ಹಾಗೆ ಪ್ರಿನ್ಸ್ ಕಟ್ಟು. ನಾರ್ಮಲ್ ಬ್ಲೌಸ್ ಅಳತೆ ತೊಗೊಂಡು ಪ್ರಿನ್ಸ್ ಕಟ್ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋ ಹಾಕ್ತೆ ಅಂದರೆ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕ್ತೆ ತುಂಬ ದಿವಸ ಆಯಿತು, 15 ದಿವಸದ ಮೇಲೇ ಆಯಿತು ಅನಿಸುತ್ತೆ. ಯಾಕಂದರೆ ವಾಯ್ಸ್ ಪ್ರಾಬ್ಲಮ್ ತುಂಬಾ ಇತ್ತು. ಹಾಗಾಗಿ ನಾನು ವಿಡಿಯೋ ಶೇರ್ ಮಾಡಿಲ್ಲ. ಯಾಕಂದರೆ ವಾಯ್ಸು ಕ್ಲಿಯರಾಗಿ ಕೇಳಿಸಿದ್ರೆ ಮಾತ್ರ ನಾವೊಂದು ಕಟ್ಟಿಂಗ್ ವಿಡಿಯೋ ಅಥವಾ ಸ್ಟಿಚಿಂಗ್ ವಿಡಿಯೋ ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ವಾಯ್ಸ್ ಕ್ಲಿಯರಾಗಿಲ್ಲ ಅಂದಾಗ ಚೆನ್ನಾಗಿ ಅರ್ಥ ಆಗಲ್ಲ. ಆದ ಕಾರಣ ನಾನು 20 ದಿವಸ ಆಗಿತ್ತು ಯಾವುದೇ ಥರ ವೀಡಿಯೋಸ್ ಹಾಕಿರಲಿಲ್ಲ. ಇವತ್ತು ನಾನು ಈ ಪ್ರಿನ್ಸ್ ಕಟ್ಟಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಅಂದರೆ ಚಿಕ್ಕ ಸೈಜು, ತುಂಬ ಸ್ಮಾಲ್ ಸೈಜ್ ಅಳತೆ ಪ್ರಿನ್ಸ್ ಕಟ್ಟನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಈ ವಿಡಿಯೋನ ನೋಡಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು. ಇದನ್ನು ನೋಡಿಬಿಟ್ಟು ನಾನು ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಈಗ ಕಲಿಯೋಣ. ಇದು ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ನಿಮ್ಮ ಎದುರಿಗೆ ಅಳತೆ ಮಾಡಿ ತೋರಿಸ್ತೀನಿ ಎಷ್ಟು ಚಿಕ್ಕ ಅಳತೆ ಅಂತ. ಇದು ಹೇಗಾಗಿದೆ ಅಂದರೆ ಹುಕ್ಸು ಈ ಕಡೆ ಮಾಡಿದ್ದಾರೆ, ರಿಂಗ್ಸು ಈ ಕಡೆ ಮಾಡಿದ್ದಾರೆ. ಹಾಗಾಗಿ ರಿಂಗ್ಸಿಂದ ಬಿಟ್ಬಿಟ್ಟು ಅಳತೆ ಮಾಡಬೇಕು. ಈ ಬ್ಲೌಸಿನ ಅಳತೆ ಬಂದು 7.5 ಅಂತಂದರೆ ಇದನ್ನು ನಾವು 4ನೇ 1 ಭಾಗ ಮಾಡಿದಾಗ 7.5 ಬಂತು. ಫುಲ್ಲು ರೌಂಡಿಂಗ್ ಎಷ್ಟು ಬರುತ್ತೆ ಅಂತಂದರೆ 30. ಫುಲ್ ಎದೆ ಸುತ್ತಳತೆ ಬಂದುಬಿಟ್ಟು ಈ ಬ್ಲೌಸಿಂದು 30 ಇಂಚ್ ಆಯಿತಾ. ಎಷ್ಟು ಚಿಕ್ಕ ಸೈಜ್ ನೋಡಿ. 4ನೇ 1 ಭಾಗ ಬಂದುಬಿಟ್ಟು 7.5 ಬರುತ್ತೆ. ಫುಲ್ ರೌಂಡಿಂಗ್ ಬಂದುಬಿಟ್ಟು 30 ಬರುತ್ತೆ. ಎಷ್ಟು ಚಿಕ್ಕ ಸೈಜ್. ಇಷ್ಟು ಚಿಕ್ಕ ಸೈಜಿಗೆ ಪ್ರಿನ್ಸ್ ಕಟ್ ಹೊಲಿಯೋದಕ್ಕೆ ಕೆಲವರಿಗೆ ಅಂದರೆ ಕಟ್ಟಿಂಗು ಹಾಳು ಮಾಡ್ಕೊಳ್ತಾರೆ, ಅಂದರೆ ಅವರು ತುಂಬ ಚಿಕ್ಕ ಸೈಜ್ ಆದ್ದರಿಂದ. ಹಾಗಾಗಿ ಇವತ್ತು ನಾನು ಹೇಗೆ ಪ್ರಿನ್ಸ್ ಕಟ್ ಮಾಡಬೇಕು ಇಷ್ಟು ಚಿಕ್ಕ ಸೈಜ್ ಅವರಿಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವರು ಸ್ಲೀವ್ಗೆ ಕಟ್ ವರ್ಕ್ ಹೇಳಿದ್ದಾರೆ. ಹಾಗಾಗಿ ಈ ಸ್ಲೀವ್ಗೆ ಕಟ್ ವರ್ಕ್ ಮಾಡಬೇಕು. ನಾನು ಫಸ್ಟಿಗೆ ಈ ರೀತಿ ಸ್ಲೀವ್ಗೆ ಅಳತೆ ಮಾಡಿಕೊಂಡು ಹೀಗೆ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಯಾವುದೇ ಥರ ಸ್ಲೀವನ್ನು ನಾನು ಕಟ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಬಂದುಬಿಟ್ಟು ಫ್ರಂಟು ಮತ್ತು ಬ್ಯಾಕು ಹಾಕಬೇಕಾಗತ್ತೆ. ಫ್ರಂಟು ಮತ್ತು ಬ್ಯಾಕಿಗೆ ನಾವು ಈ ಥರ ಎಡ್ಜ್ ಇರುತ್ತಲ್ವ, ಈ ಥರ ಎಡ್ಜನ್ನು ಈ ರೀತಿ ಮಡ್ಚ್ಕೊಬೇಕು. ಕರೆಕ್ಟಾಗಿ ನಿಮಗೆ ಲೈನಿಂಗಲ್ಲಿ ಬಟ್ಟೆ ಸಾಲಬೇಕು. ಇವರಾದರೆ ಅಂತೇಳು ಇದ್ದಾರೆ, ಪರವಾಗಿಲ್ಲ, ಬಟ್ಟೆ ಸಾಲತ್ತೆ. ಈಗ 40 ಸೈಜ್ ಎದೆ ಸುತ್ತಳತೆ ಮತ್ತು 42, 44 ಈ ರೀತಿ ಇದ್ದಾಗ ಈ ಎಡ್ಜು ನೋಡ್ಕೊಳ್ಳಿ. ಇಲ್ಲ ಅಂದರೆ ಹೀಗೆ ಮಡ್ಚ್ಕೊಳ್ಳಿ. ತೋಳು ಕಟ್ ಮಾಡೋದಕ್ಕಿಂತ ಮುಂಚೆನೇ ಈ ರೀತಿ ಮಡ್ಚ್ಕೊಳ್ಳಿ. ಇವರು ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನೇನು ಮಾಡಿದೆ, ಆ ಕಡೆ ಫಸ್ಟು ತೋಳು ಕಟ್ ಮಾಡಿದೆ. ಈಗ ಈ ಎಡ್ಜ್ ಇದೆ ಅಲ್ವಾ, ಈ ಎಡ್ಜ್ ಕಡೆ ಮಡ್ಚ್ಕೊಳ್ತಾ ಇದ್ದೀನಿ. 4ನೇ 1 ಭಾಗ 7.5 ಆಗಿದ್ದರಿಂದ ಇವರಿಗೆ 2 ಅಥವಾ 2.5 ಇಂಚು ಎಕ್ಸ್ಟ್ರಾ ತಗೊಳ್ಳಿ, ಅಥವಾ 3 ಇಂಚು ಸಹಿತ ತಗೋಬೋದು, ಏನೂ ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ವ. ಈಗ ನಾನು ಇಲ್ಲಿ ಇದೇ ಸುತ್ತಳತೆ ಈ ಭಾಗದಲ್ಲಿ ಇಡ್ತಾ ಇದ್ದೀನಿ. 7.5, 8.5, 9.5, 10.5, 11 ಬೇಕಾದರೂ ಇಟ್ಕೊಬೋದು.
ನಾನು 11 ಇಟ್ಕೊಳ್ತೀನಿ, ಯಾಕಂದರೆ ಬಿಗಿನರ್ಸ್ ಕಟ್ ಮಾಡ್ತಿದ್ದೀರಾ ಅಂದಾಗ ಸ್ವಲ್ಪ ಏನು ಅಂತಂದರೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನೋಡಿ ಈ ರೀತಿ 11 ಇಟ್ಕೊಳ್ತೀನಿ. 11 ಎದೆ ಸುತ್ತಳತೆ. ಓಕೆನಾ. 4ನೇ ಒಂದು ಭಾಗ ಬಂದುಬಿಟ್ಟು 7.5. ಈ ಫುಲ್ ಈ ಥರ ನೋಡಿಕೊಂಡು ಫ್ರಂಟು ಬ್ಯಾಕು 11ಕ್ಕೆ ಈ ಎಡ್ಜು 11ಕ್ಕಿದೆ, ಕಟ್ ಮಾಡ್ಕೊಳ್ಳಿ ಈ ರೀತಿ. ಈ 30 ಎದೆ ಸುತ್ತಳತೆಗೇನೋ ನೀವು 80 ಸೆಂಟಿಮೀಟ್ರ್ ಲೈನಿಂಗ್ ತಂದರೂ ಸಾಕಾಗುತ್ತೆ. ಅಕಸ್ಮಾತು ಪರವಾಗಿಲ್ಲ 1 ಮೀಟ್ರ್ ತರ್ತೀನಿ ಅನ್ನೋರು ತರ್ಬೋದು, ತುಂಬಾ ಬಟ್ಟೆ ಉಳಿಯುತ್ತೆ. ನೋಡಿ ಇಷ್ಟು ಬಂದುಬಿಟ್ಟು ನಾವು ಎದೆ ಸುತ್ತಳತೆಗೆ ಅಂದರೆ 4ನೇ ಒಂದು ಭಾಗ ಎದೆ 7.5 ಇತ್ತು, ನಾವು 11 ಇಟ್ವಿ. ಯಾಕೆ ಇಷ್ಟೊಂದು ಜಾಸ್ತಿ ಇಟ್ರಿ ಅಂತ ಕೇಳ್ಬೋದು ನೀವು. ನಾನು ಯಾಕೆ ಅಂತೇಳಿ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಈಗ ಬಿಗಿನರ್ಸ್ ಕಲಿತಿದ್ದೀರಾ ಅಂತಂದರೆ ನೀವು ಎದೆ ಸುತ್ತಳತೆನ ಕಮ್ಮಿ ಇಡೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಕೆಲವು ಸತಿ ಕಡಿಮೆ ಬಂತು ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ಬ್ಯಾಕು ಅಳತೆ ತಗೋಬೇಕು. ಬ್ಯಾಕು ಫ್ರಂಟು ಪ್ರಿನ್ಸ್ ಕಟ್ ಯಾವ ರೀತಿ ಕೊಡೋದು ಅಂತ ಹೇಳ್ತೀನಿ. ನಾನು ಇಷ್ಟು ಚಿಕ್ಕ ಸೈಜ್ ಅಳತೆನ ಪ್ರಿನ್ಸ್ ಕಟ್ಟು ಹೇಳ್ಕೊಟ್ಟಿರಲಿಲ್ಲ ವಿಡಿಯೋದಲ್ಲಿ, ಹಾಗಾಗಿ ಇವತ್ತು ಇಷ್ಟು ಚಿಕ್ಕ ಸೈಜ್ ಅಳತೆನ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಎಷ್ಟು ಈಸಿ ಆಗುತ್ತೆ ಅಂದರೆ, ಇದೊಂದು ವಿಡಿಯೋ ನೀವು ನೋಡೋದ್ರಿಂದ ಪ್ರಿನ್ಸ್ ಕಟ್ಟಿಂಗ್ ಅನ್ನೋದು ತುಂಬ ಈಸಿ ಆಗುತ್ತೆ. ಅದರಿಂದ ಸ್ಕಿಪ್ ಕೊಟ್ಟಿದ್ದಾರೆ. ಅಂದರೆ ಬ್ಯಾಕಲ್ಲಿ ಈ ಶೋಲ್ಡರಿಂದ ಈ ರೀತಿ ನೀವು ಹಿಡಿಬೇಕು. 14 ಇಂಚಿದೆ ನೋಡಿ, 14 ಇಂಚಿದೆ. 14ಕ್ಕೆ ನೀವು ಲೈನಿಂಗ್ ಬ್ಲೌಸ್ ಆಗಿದ್ದರಿಂದ 1 ಇಂಚು ಇಟ್ಕೊಳ್ಳಿ. ನೋಡಿ 14 + 1 15 ಇಂಚು. 1 ಇಂಚು ಮಾರ್ಜಿನಿಗೆ ಈ ರೀತಿ ಅಷ್ಟು. ಇದು ಬ್ಯಾಕ್ ಈ ರೀತಿ ಒಂದು ಗೆರೆಯನ್ನು ಹಾಕಬೇಕು. ನೆಕ್ಸ್ಟು ಇದನ್ನು ಈ ರೀತಿ ಮಡ್ಚ್ಕೊಂಬಿಟ್ಟು ಇದು ಫ್ರಂಟ್ ಅಲ್ವಾ, ಫ್ರಂಟು. ಈಗ ಬ್ಯಾಕಲ್ಲಿ 14 ಬಂತು, 1 ಇಂಚು ಎಕ್ಸ್ಟ್ರಾ ತೊಗೊಂಡ್ವಿ, 15 ಆಯಿತು. ಈಗ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನಾವು ನಾರ್ಮಲ್ ಬ್ಲೌಸಿಗೆ ಹೇಳ್ಕೊಟ್ಟಿದ್ನಲ್ಲ ಅದೇ ಥರನೇ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಇಲ್ಲಾಂದರೆ ಪ್ರಿನ್ಸ್ ಕಟ್ ಕೊಡೋದಲ್ವಾ ಕಡಿಮೆ ಬಂದುಬಿಡುತ್ತೆ. ನೀವು ನಾರ್ಮಲ್ ಬ್ಲೌಸಿಗೆ ನಾನು ಯಾವ ರೀತಿ ಫ್ರಂಟಲ್ಲಿ 1 ಇಂಚ್ ತಗೊಳ್ಳಿ ಅಂತ ಹೇಳಿ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ಕಲ್ತಿದ್ದೀರೋ ಅದೇ ರೀತಿ ಪ್ರಿನ್ಸ್ ಕಟ್ಟಲು ತುಂಬ ಈಸಿ ಆಗಲಿ ಅಂದ್ಬಿಟ್ಟು ನಾನು ಕೆಲವೊಂದು ಟಿಪ್ಸ್ಗಳನ್ನು ನಾನೇ ಕಂಡುಹಿಡ್ದಿರ್ತೀನಿ ಫ್ರೆಂಡ್ಸ್. ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ನನಗೆ ಸಕ್ಸಸ್ ಆದಮೇಲೆ, ನಾನು ಸ್ಟಿಚ್ ಮಾಡಿ ಸಕ್ಸಸ್ ಆದಮೇಲೆ ನಿಮಗೆ ಹೇಳಿರ್ತೀನಿ. ಇದು 1 ಇಂಚು ಕನ್ಫ್ಯೂಸ್ ಆಗಿಬಿಡಿ. ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ, ಆಯಿತಾ. ಈಗ ನಾವು ಫ್ರಂಟು ಬ್ಯಾಕು ಮತ್ತು ಎದೆ ಸುತ್ತಳತೆ, ಈ ಬ್ಲೌಸಿನ ಎದೆ ಸುತ್ತಳತೆ ಎಷ್ಟು ಬಂತು? 7.5 ಅಲ್ವಾ. ಫಿಟ್ಟಿಂಗ್ ಅಳತೆ ಅನ್ನೋದು 7.5 ಬಂತು. ನಾವು ಫಿಟ್ಟಿಂಗ್ ಮಾಡಬೇಕಾಗಿದ್ದು ಇಲ್ಲಿಗೆ 7.5ಗೆ, ಆಯಿತಾ. ಇಷ್ಟು ನಾವು ಎಕ್ಸ್ಟ್ರಾ ಇಟ್ಟಿದ್ದೀವಿ. ಎಷ್ಟು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವಿ? 3 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವಿ. 3 ಇಂಚು ಎಕ್ಸ್ಟ್ರಾ ಯಾಕೆ ಇಟ್ಟೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. 2 ಇಂಚ್ ಇಡ್ತಾರೆ, ನಾನು 1 ಇಂಚ್ ಎಕ್ಸ್ಟ್ರಾ ಹೇಳಿದ್ದೀನಿ. ಯಾಕೆ ಅಂಥೇಳಿ ತುಂಬ ಒಳ್ಳೆ ಟಿಪ್ಸ್ ಇದೆ, ಅದನ್ನು ನಿಮ್ಗೆ ಹೇಳ್ತೀನಿ ನಾನು. ಎದೆ ಸುತ್ತಳತೆಗೆ 3 ಇಂಚ್ ಬಿಟ್ಟಿದ್ದೀವಿ. ಹಾಗೆ ಫಸ್ಟ್ ಬಂದುಬಿಟ್ಟು ನಾವು ಫ್ರಂಟು ಡೀಪ್ ನೋಡ್ಕೋಬೇಕು. ಫ್ರಂಟ್ ಡೀಪನ್ನು ಹುಕ್ಸು ಹಾಕಿರೋ ಕಡೆಯಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ. ನಿಮಗೆ ಈ ಕಲಿತಾ ಇರೋರಿಗೆ ಈಸಿ ಆಗುತ್ತೆ. ಹುಕ್ಸ್ ಹಾಕಿರೋ ಕಡೆ ನೋಡ್ತೀರಾ ಅಂತಂದರೆ ಎಷ್ಟು ಬರುತ್ತೆ ಅಂತಂದರೆ 6.5 ಇದೆ. ಕರೆಕ್ಟಾಗಿ 6 ಕಾಲಿದೆ ಇವ್ರ ಬ್ಲೌಸಲ್ಲಿ. ನಾವೊಂದು 6.5 ತಗೊಳ್ಳೋಣ ನೋಡಿ. ಹಾಗೆಯೇ ಇದು ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ಕು ಮತ್ತು ಫ್ರಂಟಲ್ಲಿ ವಿ ಶೇಪ್ ಕೊಡೋದ್ರಿಂದ ಬೋಟ್ ನೆಕ್ಕು ಅಂದರೆ ಕಟ್ಟೋದೇನೂ ಇಲ್ಲ, ಇದರಲ್ಲಿ ಕ್ಲೋಸಿಂಗ್ ಇರುತ್ತೆ ಬ್ಯಾಕಲ್ಲಿ. ಹಾಗಾಗಿ ನಾವು ಇದಕ್ಕೆ 3.5 ಇಂಚು ತಗೊಳ್ಳೋಣ. ನೀವು ಕೇಳ್ಬೋದು ಎದೆ ಸುತ್ತಳತೆ 7.5 ಇದೆ 4ನೇ ಒಂದು ಭಾಗ. ಹಾಗೆ 30 ತುಂಬ ಚಿಕ್ಕ ಸೈಜ್ ಅಳತೆಗೆ ಫ್ರಂಟ್ ಕುತ್ತಿಗೆ ಅಗಲ ಬಂದು 3.5 ತಗೊಳ್ತೀರಲ್ಲ, ಸರಿ ಆಗತ್ತಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನಿವತ್ತು ಟಿಪ್ಸ್ ಹೇಳ್ತೀನಿ. ಲೂಸ್ ಬರುತ್ತೆ ಅನ್ನೋ ಅಂಥ ತುಂಬ ಜನದ ಕಂಪ್ಲೇಂಟ್ ಇದೆ ಅಲ್ವಾ. ಹಾಗಾಗಿ ಆ ಥರ ಲೂಸ್ ಬರಬಾರ್ದು ಅಂಥೇಳಿ. ಹಾಗೆಯೇ
ಇವರ ಶೋಲ್ಡರ್ ಬಂದುಬಿಟ್ಟು ಅಳತೆ ಬ್ಲೌಸಲ್ಲೇ ತೊಗೊಳ್ಳಿ. ಶೋಲ್ಡರ್ ಬಂದುಬಿಟ್ಟು ಇವರ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೊಳ್ಳಿ. 2 ಇದೆ, 2ಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಿದಾಗ 2/4 ತೊಗೊಳ್ಳಿ. ತುಂಬ ಜಾಸ್ತಿ ಏನು ಬೇಡ. ಹಾಗೆಯೇ 2/4 ಆಯಿತು. ಈಗ ಕುತ್ತಿಗೆ ಅಗಲ ಮತ್ತು ಶೋಲ್ಡರನ್ನು ನಾವು ಸೇರಿಸಿದಾಗ 6.5 ಬರುತ್ತೆ. 6.5 ತಗೊಳ್ಳಿ. ನಿಮ್ಗೇನೂ ಇಲ್ಲ, ತುಂಬ ಸಿಂಪಲ್ ಇದೆ ನೋಡಿ. ಕುತ್ತಿಗೆ ಅಗಲ ಮತ್ತು ಭುಜ ಶೋಲ್ಡರ್ ಇದನ್ನು ಸೇರಿಸಿದಾಗ 6.5 ಬರುತ್ತೆ. 6.5ನೇ ತಗೊಳ್ಳಿ ನೋಡಿ. ಈ ರೀತಿ 6.5 ಆಯಿತಾ. ಹಾಗೆ ನಾರ್ಮಲ್ ಬ್ಲೌಸ್ಗೆ ಹೇಗೆ ಹೇಳ್ಕೊಟ್ಟಿದ್ದೆ 1 ಇಂಚಿಗೆ 1 ಮಾರ್ಕು. ಹಾಗೆ ಟೇಪಲ್ಲಿ ಇದನ್ನು ಅರ್ಧ ಮಾಡಿ ಇಲ್ಲಿ 1 ಮಾರ್ಕು, ಹಾಗೆ ಇಲ್ಲಿಂದ 2.5ಗೆ 1 ಮಾರ್ಕು. ಈಗ ನೀವು ಕರು ಸ್ಕೇಲ್ ಇದ್ದರೆ ಕರು ಸ್ಕೇಲಲ್ಲೂ ಸಹಿತ ಸೇರಿಸ್ಬೋದು. ಇದು ಬ್ಯಾಕು ಹಾರ್ಮೋಲ್ ರೌಂಡಿಂಗು. ಫ್ರಂಟ್ ಬಂದುಬಿಟ್ಟು 3/4 ಇಂಚಿಗೆ. ಹಾಗೆ ಇಲ್ಲಿ 1/4 ಇಂಚು ಹೊರಗೆ ಬನ್ನಿ. ಆಗ ಇಲ್ಲಿ ತುಂಬ ಚಿಕ್ಕ ಸಣ್ಣ ಸೈಜ್ ಅಳತೆ ಇರೋರಿಗೆ ಎಲ್ಲಿ ಅಂದರೆ ಇಲ್ಲಿ ಸ್ವಲ್ಪ ನೀವು ಸ್ವಲ್ಪ ತಗೊಂಡಾಗ ಇಲ್ಲಿ ತುಂಬ ಸುಕ್ ಬರೋಲ್ಲ ಬಟ್ಟೆ ಆಯಿತಾ. ನೋಡಿ ಇಲ್ಲಿಂದ ಈಗ ಹಿಂಗೆ ಮಾರ್ಕ್ ಹಾಕಿಬಿಟ್ಟು ಇಲ್ಲಿಗೆ ಸೇರಿಸಿ ಆಯಿತಾ. ಈಗ ನಮಗೆ ಹಾರ್ಮೋಲ್ ಮಾರ್ಕಿಂಗ್ ಆಯಿತು. ಈಗ ಫ್ರಂಟ್ ಮಾರ್ಕಿಂಗ್ 1.5 ಇಂಚಿಗೆ ಈ ಥರ ಮಾಡ್ಕೊಳ್ಳಿ. 1.5 ಇಂಚ್ ಆದಮೇಲೆ ಇಲ್ಲಿ 1/4 ಅಥವಾ ಅರ್ಧ ಇಂಚು ಈ ರೀತಿ ಹೊರಗೆ ತಗೊಳ್ಳಿ. ನಂತರ ಇಲ್ಲಿ ನೀವು ಇದು ಕ್ಯಾನ್ವಾಸ್ ಹಾಕ್ತೀರಾ ಅಂತಂದರೆ ಹಾಗೇ ಇಟ್ಕೊಳ್ಳಿ ಕಟ್ ಮಾಡ್ದೇನೆ. ಇಲ್ಲ ಕ್ಯಾನ್ವಾಸ್ ಹಾಕಲ್ಲ ಅಂತಂದರೆ ನೀವು ಕಟ್ ಮಾಡ್ಬೋದು ಈ ಥರ ಆಯಿತಾ. ಈಗ ಬಂದುಬಿಟ್ಟು ನಮಗೇನು ಬೇಕು, ಪ್ರಿನ್ಸ್ ಕಟ್ಟಬೇಕು. ಫ್ರಂಟು ಉಕ್ಸ್ಬೇಕು ನಮಗೆ ಅನ್ನೋರಿಗೆ ಪ್ರಿನ್ಸ್ ಕಟ್ಟಿಂಗ್ ನಾವು ಎಷ್ಟು ತೊಗೋಬೇಕು ಅಂದರೆ 4 ಇಂಚ್ ತೊಗೋಬೇಕಾಗತ್ತೆ. 4 ಇಂಚಿಗೆ 1 ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಇಲ್ಲಿಂದ 2 ಇಂಚಿಗೆ 1 ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ 5 ಇಂಚಿಗೆ 1 ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಇಲ್ಲಿಂದ 2 ಇಂಚಿಗೆ 1 ಮಾರ್ಕ್ ಮಾಡ್ಕೊಳ್ಳಿ. ತಂದುಬಿಟ್ಟು ಹೀಗೆ ತಂದುಬಿಟ್ಟು ಇಲ್ಲಿಂದ ಈ ರೀತಿ ಕೊಡಿ. ನಂತರ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಇದೇ ರೀತಿ ಸ್ಟ್ರೈಟಾಗಿ ಬಿಟ್ಟಾಗ ಚೆನ್ನಾಗಿ ಬರಲ್ಲ. ಯಾಕಂದರೆ ಕೆಲವು ಸತಿ ಪ್ರಿನ್ಸ್ ಕಟ್ಟು ಉದ್ದ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ 3/4 ಇಂಚಿಗೆ ಈ ರೀತಿ ಕರ್ವ್ ಶೇಪನ್ನು ಕಟ್ ಮಾಡ್ಕೊತೀನಿ. ಪ್ರತಿಯೊಂದು ಪ್ರಿನ್ಸ್ ಕಟ್ಟಲ್ಲೂ ಕರ್ವ್ ಶೇಪನ್ನು ಕಟ್ ಮಾಡ್ಕೊಡ್ತೀನಿ ಆಯಿತಾ. ಈಗ ನಮಗೆ ಇಷ್ಟೆಲ್ಲ ಆದಮೇಲೆ ಹಾರ್ಮೋಲ್ ರೌಂಡಿಂಗು ಎದೆ ಸುತ್ತಳತೆ ಕರೆಕ್ಟಾಗಿ ಬರ್ತಿದೆಯಾ ಅಂತ ಚೆಕ್ ಮಾಡಬೇಕು. ಇಂಪಾರ್ಟೆಂಟ್ ಇರೋದು ಅದೇ. ನೀವು ಅದನ್ನು ಚೆಕ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾರ್ಮಲ್ ಬ್ಲೌಸ್ ಹೊಲಿರಿ, ಬೋಟ್ ನೆಕ್ ಬ್ಲೌಸ್ ಹೊಲಿರಿ, ಪ್ರಿನ್ಸ್ ಕಟ್ ಹೊಲಿರಿ, ಸರಿ ಬರಲ್ಲ. ಈಗ ನಮಗೆ ಎದೆ ಸುತ್ತಳತೆ ಎಷ್ಟಿದೆ ಇವ್ರದ್ದು 7.5 ಇದೆ ಓಕೆನಾ. ಹಾಗೆಯೇ ಹಾರ್ಮೋಲ್ ರೌಂಡಿಂಗು ನೋಡಿಲ್ಲ ನಾವು. ಹಾರ್ಮೋಲ್ ರೌಂಡಿಂಗು ಈ ರೀತಿ ನೋಡ್ಕೋಬೇಕು. ಹಾರ್ಮೋಲ್ ರೌಂಡಿಂಗ್ ಬಂದು 7 ಇಂಚ್ ಇದೆ. ಹಾರ್ಮೋಲ್ ರೌಂಡಿಂಗ್ 7 ಇಂಚ್ ಬರಬೇಕು. ಎದೆ ಸುತ್ತಳತೆ 7.5 ಬರಬೇಕು ನೋಡಿ. ಪ್ರಿನ್ಸ್ ಕಟ್ಟಿಂಗು ಕರೆಕ್ಟಾಗಿ ನೋಡ್ಕೊಳ್ಳಿ. ತಡೀರಿ, ನಾನೀಗ ಕರೆಕ್ಟಾಗಿ ಹೇಳ್ತೀನಿ. ಇಷ್ಟು ನಿಮ್ಗೆ ಅರ್ಥ ಆಯ್ತಲ್ವಾ. ಈಗ ಪ್ರಿನ್ಸ್ ಕಟ್ಟಿಂಗು ಎದೆ ಸುತ್ತಳತೆ ಮತ್ತು ಹಾರ್ಮೋಲ್ ರೌಂಡಿಂಗ್ ನೋಡೋದು ಹೇಗೆ ಅಂತ ಕರೆಕ್ಟಾಗಿ ಹೇಳ್ತೀನಿ. ಬ್ಲೌಸಲ್ಲಿ ಏನು ಮಾಡ್ತಿದ್ವಿ, ಇಲ್ಲೊಂದು 1/4 ಇಂಚು ಬಿಟ್ಬಿಟ್ಟು ಹಾರ್ಮೋಲ್ ರೌಂಡಿಂಗು ಮತ್ತು ಎದೆ ಸುತ್ತಳತೆ ನೋಡ್ತಿದ್ವಿ. ಇಲ್ಲಿ ನಾವು ಇಲ್ಲಿ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಟ್ಟಿಂಗ್ ಮಾಡ್ತೀನಿ 1/4 ಇಂಚಿಗೆ. ಹಾಗೆ ಇಲ್ಲಿ ನಾವು ಕಟ್ ಮಾಡಿ ಅದನ್ನು ಅಟ್ಯಾಚ್ ಮಾಡುವಾಗ ಇಲ್ಲೊಂದು ಅರ್ಧ ಇಂಚ್ ಹೋಗುತ್ತೆ. ಹಾಗಾಗಿ ನಾವು ಇಲ್ಲಿ ಏನು ಲೆಕ್ಕ ಅಂದರೆ 1/4 ಇಂಚು ಬಿಟ್ಬಿಟ್ಟು ಇಲ್ಲಿಂದ ನಾವು ಎದೆ ಸುತ್ತಳತೆ ನೋಡ್ಕೊಳ್ತೀವಿ. ನೋಡಿದಾಗ 7.5 ಅನ್ನೋದು ಈ ನಾವು ಫಿಟ್ಟಿಂಗ್ ಲೈನ್ ಹಾಕಿದ್ವಲ್ಲ ಇಲ್ಲಿಗಿಂತ ಇಲ್ಲಿಗೆ ಬಂತು. ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಂದು ಅರ್ಧ ಇಂಚ್ ಹೋಗುತ್ತೆ. ಇಲ್ಲಿ ಕಟ್ಟಿಂಗ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡ್ತೀವಿ, ಎಲ್ಲ ಸೇರಿ ನಾನು 1/4 ಇಂಚ್ ಇಟ್ಕೊಂಡಿದ್ದೀನಿ. ಈಗ ಹಾರ್ಮೋಲ್ ರೌಂಡಿಂಗ್ ಈ ಪಾಯಿಂಟಿಂಗ್ ಬರುತ್ತಾ 7 ಇಂಚು ಅಂತ. ಇಲ್ಲಿ 1/4 ಇಂಚು ಬಿಡ್ರಿ, ಅಂದರೆ ಇದು ಶೋಲ್ಡರ್ ಜಾಯಿಂಟಿಗೆ. ಹಾಗೆ ಇಲ್ಲಿಂದ ಟೇಪನ್ನು ಅಳತೆ ಮಾಡಿ ನೋಡಿ 7.5 ಇಂಚ್ ಬರ್ತಾ ಇದೆ. 7.5 ಇಂಚ್ ಬಂದರೆ ಪರವಾಗಿಲ್ಲ. ಯಾಕಂದರೆ ಈಗ ಹೇಳ್ತೀನಿ ನೋಡಿ, ಇದರಲ್ಲೂ ಸಹಿತ 7.5 ಇಂಚ್ ಇದೆ ಅನ್ಸುತ್ತೆ. ಎಳೆದು ನೋಡ್ತೀನಿ ಹಿಂಗೆ. ಇದರಲ್ಲೂ ಕರೆಕ್ಟು ಫ್ರೆಂಡ್ಸ್ 7.5 ಇಂಚ್ ಇದೆ. ನನಗೆ ಅವಾಗ ಆ ಕಡೆ ಸೈಡ್ ನೋಡಿದೆ ಅನ್ಸುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿಂದ ಕರೆಕ್ಟಾಗಿ 7.5 ಇಂಚಿಗೆ ಹಾರ್ಮೋಲ್ ರೌಂಡಿಂಗ್ ಇದೆ
ನಾವು ಇಲ್ಲಿ ಚೆಕ್ ಮಾಡಿದಾಗಲೂ ಸಹಿತ 7.5 ಇಂಚ್ ಬರುತ್ತೆ. ಅದೇ ನಾವು ಇಲ್ಲಿ 3/4 ಇಂಚಿನ ಬಿಡದೆ ಇಲ್ಲಿಂದ ಇಲ್ಲಿ ಸೇರಿ ನಾವು 1/4 ಇಂಚಿನ ಏನಾದರೂ ಇಲ್ಲಿ ಬಿಡ್ದೇನೆ ನಾವು ಹಾಗೆ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡಿದಾಗ ಕರೆಕ್ಟಾಗಿ ಈ ಗೆರೆಗೆ ಬರುತ್ತೆ. ಈ ಗೆರೆಗೆ ಬಂದಾಗ ಇಲ್ಲಿ ನಾವು ಕಟಿಂಗ್ ಮಾಡಿ ಹೊಲಿದು ಮತ್ತು ಇಲ್ಲಿ ಕಟಿಂಗ್ ಮಾಡಿ ಹೊಲಿದು ಅಂದರೆ ಗುಂಡಿಪಟ್ಟಿ ಕಾಜಾಪಟ್ಟಿ ಮತ್ತು ಇದಿಷ್ಟು ಬಟ್ಟೆನ ಕಟ್ ಮಾಡಿದಾಗ ನಮಗೆ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರಲ್ಲ, ತಪ್ಪಾಗತ್ತೆ. ಅದಕ್ಕೆ ನಾನು ಹೇಳೋದು ಫಸ್ಟಿಗೆ ನೀವು ಇಲ್ಲಿಂದ 1/4 ಇಂಚಿಗೆ ಬಿಟ್ಬಿಟ್ಟು ಇಲ್ಲಿಂದ ನೀವು ಎದೆ ಸುತ್ತಳತೆ ನೋಡಿ. ನೀವು ಅಳತೆ ಬ್ಲೌಸಲ್ಲೂ ನೋಡ್ಬೋದು. ನೋಡಿ ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಕರೆಕ್ಟಾಗಿ ಈ ಪಾಯಿಂಟಿಗೆ ಬರ್ತಾ ಇದೆ. ಹಾರ್ಮೋಲ್ ರೌಂಡಿಂಗು ಸಮೇತ ಎದೆ ಸುತ್ತಳತಿದೆ. ಇದು ಈ ಥರನೇ ಅಳತೆ ಬ್ಲೌಸಲ್ಲೇ ನೋಡ್ಬೋದು, ಕರೆಕ್ಟಾಗಿ ಬರ್ತಿದೆ. ಇದೀಗ ಯಾವುದೇ ಥರ ತಪ್ಪಾಗಲ್ಲ, ಕರೆಕ್ಟಾಗಿ ಬರುತ್ತೆ. ಆಯಿತಾ? ಈಗ ಇಷ್ಟು ನಿಮಗೆ ಕರೆಕ್ಟಾಗಿ ಅರ್ಥ ಆಯ್ತಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಈ ಥರ ಒಂದು ಶೇಪು ಕಟ್ ಮಾಡ್ಕೊಬಿಡಿ ಆಯಿತಾ? ಈ ಥರ ಕಟ್ ಮಾಡಿಕೊಂಡು ಹಾರ್ಮೋನಲ್ಲಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಈಸಿಯಾಗಿ ಇಷ್ಟು ಕರೆಕ್ಟಾಗಿ ನಿಮಗೆ ಕಟ್ಟಿಂಗ್ ಕ್ಲಾಸಿಗೆ ಹೋದರೂ ಹೇಳ್ಕೊಡಲ್ಲ, ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ. ಆದರೆ ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಏನೂ ಸಹ ಅರ್ಥ ಆಗಲ್ಲ. ಬೇಕಾದರೆ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ನಿಮಗೆ ಟೈಮ್ ಆದಾಗ ನೋಡ್ಕೊಳ್ಳಿ. ಆದರೆ ಸ್ಕಿಪ್ ಮಾಡಿ ನೋಡಿ ತಪ್ಪು ಕಟ್ ಮಾಡಿ ಮತ್ತು ಸ್ಟಿಚಿಂಗ್ ಸರಿ ಬಂದಿಲ್ಲ ಅಂತ ಹೇಳಿಬಿಡಿ. ಈಗ ನಾವು ಫ್ರಂಟ್ ಪಾರ್ಟನ್ನು ಈ ರೀತಿ ತೆಗೆದ್ಬಿಡೋಣ. ಫ್ರಂಟ್ ಪಾರ್ಟನ್ನು ಈ ರೀತಿ ತೆಗೆದುಬಿಟ್ಟು ನೋಡಿ ಈ ರೀತಿ ಕಟ್ ಮಾಡಿ. ಆಯಿತಾ? ಇದು ಫ್ರಂಟ್. ಈಗ ತುಂಬ ಜನ ಏನು ಮಾಡ್ತಾರೆ, ಇಷ್ಟು ಕಟ್ಟಿಂಗ್ ಆದ ತಕ್ಷಣ ಇದನ್ನು ಈ ರೀತಿ ಕಟ್ ಮಾಡಿಬಿಡ್ತಾರೆ. ನಾನು ಆ ರೀತಿ ಕಟ್ ಮಾಡಲ್ಲ. ಇದನ್ನು ಹಾಗೆ ಇಟ್ಕೊಳ್ಳಿ. ಬೇಕಿದ್ರೆ ಇದ್ರ ಮೇಲೆ ನೀವು ರಬ್ ಮಾಡಿ ಇದನ್ನು ಬೇಕಾದರೆ ಈ ರೀತಿ ನೀವು ಟ್ರೇಸ್ ಮಾಡ್ಕೊಳ್ಳಿ. ಈ ರೀತಿ ಟ್ರೇಸ್ ಮಾಡಿಕೊಂಡ್ರೆ ಈ ಕಡೆ ಸೈಡೂ ಅದೇ ರೀತಿ ಬಂದಿರುತ್ತೆ. ಆಯಿತಾ? ಈಗ ನಾನು ಫ್ರಂಟಲ್ಲಿ ನಿಮ್ಗೆ ಏನು ಹೇಳಿದೆ, ಇಲ್ಲಿ ಇಷ್ಟು ಅಂದರೆ ಒಂದು 3/4 ಇಂಚು ಅಥವಾ 1/2 ಇಂಚು ಕಟ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ? ಈ ರೀತಿ ಕಟ್ ಮಾಡ್ಕೊಂಬಿಡಿ. ಆಗ ಏನಾಗುತ್ತೆ ಅಂದರೆ ನೀವು ಕುತ್ತಿಗೆ ಅಗ್ಲ ತುಂಬ ಲೂಸ್ ಥರ ಬರೋದು ನಿಲ್ಲತ್ತೆ. ಆಯಿತಾ? ಇಷ್ಟು ಇಲ್ಲಿ ನೋಡಿ ಇಷ್ಟು ಕಟ್ ಮಾಡ್ಕೊಂಬಿಡಿ. ಆಗ ನೀಟಾಗಿ ಎಷ್ಟೇ ಚಿಕ್ಕ ಸೈಜ್ಗೂ ನೀವು ಕುತ್ತಿಗೆ ಆಗಲು ಎಷ್ಟೇ ತೊಗೊಂಡ್ರು ಕರೆಕ್ಟಾಗಿ ಬರುತ್ತೆ. ಆಯಿತಾ? ಈಗ ಇದನ್ನು ನಾವು ಏನು ಮಾಡಬೇಕು, ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡ್ಕೊಂಡು ಎಲ್ಲ ಆದಮೇಲೆ ಲೈನ್ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಅಟ್ಯಾಚ್ ಮಾಡಬೇಕು. ಆಯಿತಾ? ಇಷ್ಟು ಫ್ರಂಟಿನ ಪ್ರಿನ್ಸ್ ಕಟ್ ಆಗುತ್ತೆ. ತುಂಬ ಈಸಿ ಇದೆ. ನೀವು ಮರಿಬಾರ್ದು ಏನು ವಿಷಯ ಅಂದರೆ, ನಾನು ಹಾರ್ಮೋಲ್ ರೌಂಡಿಂಗು ಎದೆ ಸುತ್ತಳತೆ ಮ್ಯಾಚ್ ಮಾಡೋದು ತೋರಿಸ್ತೆ ಅಲ್ವಾ, ಅಷ್ಟನ್ನು ಮರಿಬಾರ್ದು. ಮತ್ತು ಇಲ್ಲಿ ಕಟ್ ಮಾಡೋದು. ಆಮೇಲೆ ನೆಕ್ಸ್ಟು ಈಗ ನಾನು ಇನ್ನೊಂದು ಹೇಳಿದೆ, 3 ಇಂಚು ಬಿಡ್ತಾ ಇದ್ದೀನಿ ಇವರಿಗೆ ಎದೆ ಸುತ್ತಳತೆ. ಯಾಕಂತ ಅಂದರೆ ನಿಮಗೆ ಹೇಳ್ತೀನಿ ಯಾಕೆ ಅಂತಂದರೆ, ನೋಡಿ ಇದು ಬ್ಯಾಕ್ ಪಾರ್ಟ್ ಅಲ್ವಾ. ಇದು ಬ್ಯಾಕ್ ಪಾರ್ಟಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ನಾನು 3 ಇಂಚ್ ಹಾಕ್ಬಿಟ್ಟೆ ಅಂದರೆ ಈಗ ನೀವು ನೋಡ್ಬೋದು ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡೆ. ಫಿಟ್ಟಿಂಗ್ ಅನ್ನೋದು ಇಲ್ಲಿಗೆ ಬಂತು. ಅಲ್ಲಿಗೆ ಕರೆಕ್ಟಾಗಿ 2 ಇಂಚ್ ಎಕ್ಸ್ಟ್ರಾ ಉಳಿತು ಅಲ್ವಾ. ಅದಕ್ಕೆ ನಾನು 3 ಇಂಚ್ ಬಿಟ್ಟೆ. ಅದೇ ನೀವು 2 ಇಂಚ್ ತೊಗೊಂಡ್ರೆ ನೀವು ಇಲ್ಲಿ 1/4 ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಿಡೋಷ್ಟೊತ್ತಿಗೆ ಇಲ್ಲಿ ಎಷ್ಟು ಉಳಿಯುತ್ತೆ, 1.5 ಇಂಚ್ ಉಳಿಯುತ್ತೆ. ಆಗ ಕಡಿಮೆ ಬರುತ್ತೆ. ಅದರಿಂದ 3 ಇಂಚ್ ಬಿಟ್ಟಿದ್ನಲ್ವ ನಾನು ಎಕ್ಸ್ಟ್ರಾ ಮಾರ್ಜಿನಿಗೆ, ಅದರಲ್ಲಿ 1/4 ಇಂಚಿಗೆ ಕಟಿಂಗ್ ಆಯಿತು. ಕರೆಕ್ಟಾಗಿ ಇಲ್ಲಿ 2 ಇಂಚ್ ಉಳಿತು. ನಿಮಗೆ ಫಿಟ್ಟಿಂಗ್ ಆದಮೇಲೆ ಸೈಡಲ್ಲಿ ಬಟ್ಟೆ ಎಷ್ಟು ಉಳಿಯುತ್ತೆ, 2 ಇಂಚ್ ಉಳಿಯುತ್ತೆ. ಇಲ್ಲಿ ಗೊತ್ತಾಯ್ತಾ ನಿಮಗೆ? ಫ್ರಂಟಿಗೆ ಸರಿ ಆಯಿತು. ಫ್ರಂಟಿಗೆ ಇಲ್ಲಿ ಕಟಿಂಗ್ ಮಾಡಿದ್ವಿ, ಇಲ್ಲಿ ಸ್ಟಿಚಿಂಗ್ ಮಾಡಿದಾಗ ಎಲ್ಲ ಕರೆಕ್ಟ್ ಆಯಿತು. ಬ್ಯಾಕಲ್ಲಿ 3 ಇಂಚ್ ಉಳಿದ್ಬಿಡುತ್ತೆ. ಬ್ಯಾಕಲ್ಲಿ ನಾವು ಯಾವುದೇ ಥರ ಇಲ್ಲಿ ಟಕ್ಸ್ ಅಂದರೆ ಇಲ್ಲಿ ಬ್ಯಾಕ್ ಟಕ್ಸು ಹಿಡಿತೀವಿ, ಹಿಡಿದ್ರೂ ಸಹಿತ ಎಕ್ಸ್ಟ್ರಾ ಉಳಿಯುತ್ತೆ. ಆಗ ನಾವು ಏನು ಮಾಡಬೇಕು, ಇಲ್ಲಿ ನಾವು ಒಂದು 1/2 ಇಂಚಿಗೆ ಇದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚಿಗೆ ಈ ರೀತಿ ಕಟ್ ಮಾಡಿಬಿಡಿ. ಬ್ಯಾಕಲ್ಲಿ ಜಾಸ್ತಿ ಬಟ್ಟೆ ಉಳಿಯುತ್ತಲ್ವ, ಈ ರೀತಿ 1/2 ಇಂಚಿಗೆ ಕಟ್ ಮಾಡಿಬಿಡಿ. ಬೇಕಿದ್ರೆ ನೀವು ಸೊಂಟದ ಅಳತೆ ನೋಡಿಕೊಂಡು ಸಹಿತ ಕಟ್ ಮಾಡ್ಬೋದು ಬ್ಯಾಕಲ್ಲಿ. ಇದು ಬ್ಯಾಕಿನ ಸೊಂಟದ ಅಳತೆ ಅಂತ ಅಂದರೆ ನಾವು ಇಷ್ಟೆಲ್ಲ ಕರೆಕ್ಟಾಗಿ ನೋಡಿ ಮಾಡಿದಾಗ ಮಾತ್ರ ಬ್ಲೌಸ್ ಕಟ್ ಆಗುತ್ತೆ. 13 ಇಂಚಿದೆ, 13ಅನ್ನು ಅರ್ಧ ಮಾಡಿದಾಗ 6.5 ಬರ್ತಿದೆ ನೋಡಿ ಫ್ರೆಂಡ್ಸ್. 6.5 ನಾರ್ಮಲ್ ಬ್ಲೌಸಿನ ಫಿಟ್ಟಿಂಗ್ ಅಳತೆ.
ಪ್ಲಸ್ 1 ಇಂಚು ಟಕ್ಸಿಗೆ, ಇನ್ನು 2 ಇಂಚು ಕರೆಕ್ಟಾಗಿ ಮಾರ್ಜಿನಿಗೆ ಉಳಿತಲ್ವಾ. ಹಾಗೆಯೇ ಇದು ಯಾಕೆ ನಾವು ಅರ್ಧ ಇಂಚ್ ಕಟ್ ಮಾಡಿದ್ವಿ ಅಂತಂದರೆ ನಾನು ಹೇಳ್ತೀನಿ, ಸೂಪರ್ ಆಗಿರೋ ಟಿಪ್ಸು. ಬ್ಲೌಸು ಹೊಲದೆಲ್ಲ ಆದಮೇಲೆ ಬರುತ್ತೆ ಅಂತಂದರೆ, ಈ ಬ್ಲೌಸು ಇರುತ್ತಲ್ವಾ, ಪ್ರಿನ್ಸ್ ಕಟ್ ಹೊಲಿರಿ, ನಾರ್ಮಲ್ ಕಟ್ ಹೊಲಿರಿ, ಏನೇ ಹೊಲಿರಿ, ಈ ಬ್ಲೌಸು ಹುಕ್ಸ್ ಅನ್ನೋದು ಕೂರಲ್ಲ, ಇಷ್ಟಿಷ್ಟು ಗ್ಯಾಪ್ ಬಂದುಬಿಡುತ್ತೆ ಒಬ್ಬೊಬ್ಬರಿಗೆ, ಅದು ಚೆನ್ನಾಗಿ ಕಾಣಿಸಲ್ಲ. ಬ್ಲೌಸು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂದ್ರೂ ಇಷ್ಟು ಗ್ಯಾಪ್ ಉಳಿಯುತ್ತೆ. ಅದೇ ನೀವು ಬ್ಯಾಕಲ್ಲಿ ಒಂದು ಅರ್ಧ ಇಂಚು ನಾನು ಈಗ ಕಟ್ ಮಾಡಿದ್ನಲ್ಲ, ಈ ರೀತಿ ಕಟ್ ಮಾಡಿದಾಗ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಈ ಥರ ಒಂದ್ರ ಮೇಲೆ ಒಂದು ನೀಟಾಗಿ ಕೂರುತ್ತೆ. ಬ್ಲೌಸ್ ನೋಡೋದಕ್ಕೂ ಕಸ್ಟಮರಿಗೆ ಕೊಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಅದೇ ನೀವು ಇಷ್ಟಿಷ್ಟು ಗ್ಯಾಪ್ ಇತ್ತು ಒಂದು ನೀವು ಹೊಲಿದಿರೋ ಬ್ಲೌಸಲ್ಲಿ, ನಾರ್ಮಲ್ ಅರ್ಧ ಇಂಚ್ ಗ್ಯಾಪು ಅದೆಲ್ಲ ಓಕೆ, ಆದರೆ ಯಾವಾಗೂ ಬರಬಾರ್ದು. ಬ್ಲೌಸ್ ಹೊಲಿದಾದ್ಮೇಲೆ ನೋಡಿ ಇಷ್ಟಿಷ್ಟು ಗ್ಯಾಪ್ ಬಂದುಬಿಟ್ರೆ ನಮ್ಮ ಬ್ಲೌಸ್ ನಮಗೆ, ನಾವು ಹೊಲಿದಿರೋ ಬ್ಲೌಸ್ ನಮಗೆ ಚೆನ್ನಾಗಿ ಅನಿಸಲ್ಲ ಅಲ್ವಾ. ಅದಕ್ಕೋಸ್ಕರ ಬ್ಯಾಕಲ್ಲಿ ನಾವು ಒಂದು 1/4 ಇಂಚು ಕಟ್ ಮಾಡೋದ್ರಿಂದ ಫ್ರಂಟ್ ಆರಾಮಾಗಿ ಉಕ್ಸು ಒಂದ್ರ ಮೇಲೆ ಒಂದು ಕೂರುತ್ತೆ. ಹಾಗೆಯೇ ಇದು ಬ್ಯಾಕು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇದನ್ನ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಹೇಳ್ಕೊಡ್ತೀನಿ. ಕಟಿಂಗ್ ವಿಡಿಯೋ ನೋಡಿ ಇಷ್ಟ ಆದವರು ನಮಗೆ ಸ್ಟಿಚಿಂಗ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ಇದರ ಸ್ಟಿಚಿಂಗ್ ವಿಡಿಯೋನ ನಿಮಗೆ ಹಾಕ್ತೀನಿ. ಇಲ್ಲ ಅಂತಂದರೆ ಹಾಕಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇಷ್ಟು ದಿವಸ ನಾನು ವಿಡಿಯೋ ಮಾಡಿಲ್ಲ, ಇಷ್ಟೆಲ್ಲ ನಾನು ಕಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ನೋಡಿ ಕಲ್ತೋರು ಸ್ವಲ್ಪ ಜನನೇ ಇರ್ಬೋದು, ಆದರೆ ಯಾರೂ ಸಹಿತ ನೀವು ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳಿಲ್ಲ. ಗೊತ್ತಿದೆ ಅಂದರೆ ವಾಯ್ಸ್ ಪ್ರಾಬ್ಲಮ್ ಆಗಿದೆ ಅಂತೇಳಿ, ಆದರೆ ಒಬ್ಬರು ಕೇಳಿಲ್ಲ. ಎಷ್ಟೋ ಜನ ಯೂಟ್ಯೂಬರ್ಸ್ ಹೇಳ್ತಾ ಇರ್ತಾರೆ, ನೀವು ಇಷ್ಟು ದಿವಸ ವಿಡಿಯೋ ಮಾಡಿಲ್ಲ ಯಾಕೆ ಅಂತೇಳಿ ಕಮೆಂಟ್ ಮಾಡ್ತಾಯಿದ್ರು, ಕೇಳ್ತಾಯಿದ್ರು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಂತ ಹೇಳ್ತಿರ್ತಾರೆ. ಆದರೆ ನಂಗೆ ಆ ಥರ ಬಂದಿಲ್ಲ. ಅಂದರೆ ನಾನು ಜಾತ್ರೆ ಬ್ಯುಸಿ ಇದ್ದೆ ಅಂತೇಳಿ ವ್ಯೂವರ್ಸಿಗೆ ಗೊತ್ತಿರ್ಬೋದು. ನೋಡಿ ಬೋಟ್ ನೆಕ್ಕು 3 ಇಂಚ್ ಉದ್ದ, 3.5 ಇಂಚ್, ಸಾರಿ ಫ್ರೆಂಡ್ 3 ಇಂಚ್ ಉದ್ದ ಆಯಿತಾ. ಮತ್ತು ಇಲ್ಲಿ ಗುಂಡಿ ಆಗಿರೋದ್ರಿಂದ 1.5 ಇಂಚು ನಾನು ಮತ್ತೆ ಗ್ಯಾಪ್ ಬಿಡ್ತೀನಿ. ಇಲ್ಲಿಂದ ಬ್ಯಾಕ್ ಉದ್ದ ಎಷ್ಟಿದೆ ಕಸ್ಟಮರ್ದು ಅಂತ ಹೇಳ್ಬಿಟ್ಟು ನೋಡ್ತೀನಿ. ಎಷ್ಟಿದೆ ಅಂತಂದರೆ ಬ್ಯಾಕ್ ಡೀಪ್ ಬಂದು ಇವ್ರದ್ದು 10 ಇಂಚಿದೆ. ಬ್ಯಾಕ್ ಡೀಪ್ ಇಲ್ಲಿಂದ ತಗೋಬೇಕು, ಇಲ್ಲಿಂದ ತಗೊಂಡು 10.5 ಇಂಚಿಗೆ ಮಾರ್ಕ್ ಮಾಡಿ, ಮತ್ತು ಹಾಗೆಯೇ ಇಲ್ಲಿ 3.5 ಇಂಚಿಗೆ ಒಂದು ಬಾಕ್ಸನ್ನು ಹಾಕಬೇಕು. 3.5 ಇಂಚಿಗೆ ಬಾಕ್ಸ್ ಹಾಕ್ಬಿಟ್ಟು ಈಗ ನಾನು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಟೆಂಪಲ್ ಡಿಸೈನ್ ಹಾಕೋಕ್ಕಿದೆ. ನಾನು ಯಾವ ರೀತಿ ಟೆಂಪಲ್ ಡಿಸೈನ್ ಹಾಕಬೇಕು ಅಂತ ಹೇಳ್ತೀನಿ. ಹಾಗೆಯೇ ಸ್ಲೀವ್ ಬಂದುಬಿಟ್ಟು ಕಟ್ ವರ್ಕ್ ಇದೆ, ಕಟ್ ವರ್ಕ್ ಸ್ಲೀವ್ ಸಹಿತ ನಾನು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ಬರುತ್ತೆ. ಇವತ್ತು ಯಾರೆಲ್ಲ ಫ್ರಂಟಲ್ಲಿ ನಿಮಗೆ ಪ್ರಿನ್ಸ್ ಕಟ್ ಇಷ್ಟ ಅರ್ಥ ಆಗಿಬಿಟ್ರೆ ನೀವು ಆರಾಮಾಗಿ ಯಾವುದೇ ಕಟಿಂಗ್ ಕ್ಲಾಸಿಗೆ ಹೋಗ್ತೇನೆ ಪ್ರಿನ್ಸ್ ಕಟ್ಟನ್ನು ನೀವು ಹೊಲಿಬೋದು. ಇವತ್ತಿನ ಚಿಕ್ಕ ಸೈಜ್ ಪ್ರಿನ್ಸ್ ಕಟ್ ಅಳತೆ ಹೇಗೆ ಅನ್ನಿಸ್ತು, ನಿಮಗೆಲ್ಲ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ 30 ಸೈಜ್ ಎದೆ ಸುತ್ತಳತೆ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಸಹಿತ ನನಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪ್ರತಿದಿನ ವಿಡಿಯೋ ತಪ್ಪಿಸದೆ ಹಾಕ್ತಾ ಇದ್ದೆ. ನಾನು ವಾಯ್ಸ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಜಾತ್ರೆ ಬ್ಯುಸಿ ಇದ್ದಿದ್ದರಿಂದ ನಾನು ಹಾಕಿರಲಿಲ್ಲ ಇಷ್ಟು ದಿವಸ ವಿಡಿಯೋ. ಇನ್ನು ಮುಂದೆ ಪ್ರತಿದಿನ ವಿಡಿಯೋಸ್ ಬರ್ತಾ ಹೋಗುತ್ತೆ, ನೋಡಿ ಲೈಕ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಬ್ಲೌಸಿನ ಸ್ಟಿಚಿಂಗ್ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.